ಅಮ್ಮ ಹಾ ಬಂದ್ರಾ? ಏನಂದ್ರು ಡಾಕ್ಟರ್? ಎಲ್ಲ ಓಕೆ ಅಂತ ಸ್ಕ್ಯಾನ್ ಮಾಡಿದ್ರಾ? ಅತ್ತೆ ಕೂಲ್ ಆಲ್ ಗುಡ್, ಏನು ಪ್ರಾಬ್ಲಮ್ ಇಲ್ಲ. ಸ್ಕ್ಯಾನಿಂಗ್ ಎಲ್ಲ ಆಯಿತು, ಎವ್ರಿಥಿಂಗ್ ಇಸ್ ಫೈನ್. ಸತ್ಯ ದೇವ್ರ ದೊಡ್ಡವನು. ಒಂದು ನಿಮಿಷ, ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ. ಹಾಂ ಸರ್ಪ್ರೈಸಾ? ಏನತ್ತೆ? ಟನ್ ಸೋ ಕ್ಯೂಟ್. ನೋಡು ನೀನು, ಬಟ್ ಇದ್ಯಾಕತ್ತೆ? ಅದು ಒಂದು ನಂಬಿಕೆ ಇದೆ. ಗರ್ಭಿಣಿ ಹೆಣ್ಮಕ್ಳು ಮುದ್ದಾದ ಮಕ್ಕಳು ಫೋಟೋ ನೋಡ್ತಾ ಇದ್ರೆ ಅವ್ರಿಗೆ ಹುಟ್ಟೋ ಮಗುನು ಅಷ್ಟೇ ಮುದ್ದಾಗಿ ಹುಟ್ಟುತ್ತೆ ಅಂತ, ಅದಕ್ಕೆ. ಇದೇನಮ್ಮ, ಫೋಟೋಸ್ ನೋಡ್ಕೊಂಡು ಮಗು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗತ್ತಾ? ನೀನು ಇದನ್ನೆಲ್ಲ ನಂಬ್ತೀಯಾ? ಸುಮ್ಮನೆ ಇರ. ಎಲ್ಲದರಲ್ಲೂ ಲಾಜಿಕ್ ನೋಡಿಕೊಂಡು, ಇದು ಲಾಜಿಕ್ ನೋಡೋ ಅಂಥದ್ದಲ್ಲ, ಇದು ಬರೀ ಸೆಂಟಿಮೆಂಟ್ಸ್. ಇದೆಲ್ಲ ನಿನಗೆ ಇವಾಗೆಲ್ಲ ಅರ್ಥ ಆಗತ್ತೆ. ಯಾವಾಗಲೂ ಮಕ್ಕಳಿಗಿಂತ ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾತ ಅಜ್ಜಿಗೆ ಆಸೆ. ಇದು ನಿನ್ಗೆ ಈಗ ಅರ್ಥ ಆಗಲ್ಲ, ನೀನು ತಾತ ಆಗ್ತೀಯಲ್ಲ ಅವಾಗ ಅರ್ಥ ಆಗತ್ತೆ. ಸಾರಿ ಅತ್ತೆ, ನಂಗೆ ಈ ಫೋಟೋಸ್ ಬೇಡ. ಮಿಂಚು ಮತ್ತೆ ಅಪ್ಪು ಫೋಟೋಸ್ ಬೇಕು. ನಂಗೆ ಅವ್ರಂದ್ರೆ ತುಂಬ ಇಷ್ಟ. ನಾನು ಹುಟ್ಟೋ ಮಗುನು ಅವ್ರ ಥರನೇ ಇರಬೇಕು ಅಂತ. ಆಗ್ಲಿ ಕಂದ, ನಿನಗೇನು ಆಸೆನೋ ಅದನ್ನೇ ಹಾಕೋಣ. ಹೌದು ಜೀವ, ಸ್ಕ್ಯಾನ್ ಮಾಡಿದಾಗ ಡಾಕ್ಟ್ರ್ ಏನಾದರೂ ಇವಳಿಗೆ ಟ್ವಿನ್ಸ್ ಆಗತ್ತೆ ಅಂತ ಹೇಳಿದ್ರಾ? ಇಲ್ವಲ್ಲ, ಯಾಕೆ? ಅಲ್ಲ, ಆಕಾಶು ಮಿಂಚು ಇಬ್ರ ಥರನೂ ಫೋಟೋ ಬೇಕು ಅಂದ್ಲಲ್ಲ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ ಅತ್ತೆ, ನನಗೇನಾದರೂ ಗಂಡು ಮಗು ಆದರೆ ಅಪ್ಪು ಥರ, ಹೆಣ್ಮಗು ಆದರೆ ಮಿಂಚು ಥರ ಇರಬೇಕು ಅಂತ ಅಷ್ಟೆ. ಓಕೆ ಓಕೆ. ಇನ್ನೂ ಏನೋ ಓಲಾಡ್ಕೊಂಡು ನಿಂತಿದ್ಯಾ? ಫೋನಲ್ಲಿ ಫೋಟೋಸ್ ಇದೆ ತಾನೇ ಇಬ್ರದು? ಹೋಗಿ ಪ್ರಿಂಟ್ಔಟ್ ಹಾಕಿಸ್ಕೊಂಬಾ. ಅಮ್ಮ ಈಗ ತಾನೇ ಹೇಳಿದ್ದು. ಈಗಲೇ ಬೇಕು, ನಾನು ಈಗಲೇ ಅವಳ ರೂಮಲ್ಲಿ ಹಾಕ್ಬೇಕದನ್ನ. ಹೋಗು. ಸರಿ ಸರಿ, ಮೊಮ್ಮಗು ಬರ್ತಾ ಆ ಮಗನ ಮೇಲೆ ಪ್ರೀತಿ ಕಡಿಮೆ ಆಯಿತು. ಹೌದೌದೌದು. ಸರಿ ಕಂದ, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ, ನಾನು ಅಡುಗೆ ರೆಡಿ ಮಾಡ್ತೀನಿ. ಓಕೆ ಆಯ್ತು ಮರಿ, ಆಯ್ತು. ಗೌತಮರೇ ಏನ್ ಮ್ಯಾಜಿಕ್ ಮಾಡಿದ್ರಿ ನೀವು? ಕೆಳಗೆ ಬಂದು ನೋಡಿ, ನಮ್ಮ ಮಕ್ಕಳು ನೀನನ್ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ನೀನಿರ್ಬೇಡ ಅಂತ ಒಬ್ಬರೊಬ್ರು ತಪ್ಕೊಂಡಿದ್ದಾರೆ. ಪ್ರೀತಿ ತುಂಬಿ ತುಳುಕಿ ಹರಿತಾ ಇದ್ದೆ. ಬನ್ನಿ, ಆ ಸೂಪರ್ ಹಿಟ್ ಸಿನಿಮಾನ ನೀವು ಬಂದು ನಿಮ್ಮ ಕಣ್ಣಾರೆ ನೋಡಿ. ಅಣ್ಣ ತಂಗಿ ನೀವು ಎಷ್ಟು ಓವರ್ ಆಗಿ ಹೇಳ್ತಾ ಇದ್ದೀರಾ ಅಂದರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಅವರಿಬ್ರು ಹೇಗಿದ್ದಾರೆ ಅಂತ. ಹಾಂ ಅಲ್ಲ ರೀ, ಏನೋ ಫಸ್ಟ್ ಟೈಮ್ ಪ್ರಯತ್ನ ಪಟ್ಟಿದ್ದೀನಿ, ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಕಾಲು ಎಳಿತಾ ಇದ್ದೀರಾ. ನೋಡಿರಿ, ಫಸ್ಟ್ ಟೈಮ್ ಆಗಲಿಲ್ಲ ಅಂದರೆ ಸೆಕೆಂಡ್ ಟೈಮ್ ಟ್ರೈ ಮಾಡ್ತೀನಿ, ಸೆಕೆಂಡ್ ಆಗಲಿಲ್ಲ ಅಂದರೆ ಥರ್ಡ್ ಟೈಮ್ ಆಗಲಿಲ್ಲ ಅಂದ್ರೆ ಫೋರ್ತ್ ಟೈಮ್ ಆಗಲಿಲ್ಲ ಅಂದ್ರೆ ಫಿಫ್ತ್ ಇಲ್ಲ ಅಂದ್ರೆ ಸಿಕ್ಸ್ತ್ ಇಲ್ಲ ಅಂದ್ರೆ ನಾನು ಗೋಲ್ ರೀಚ್ ಆಗೋ ತನಕ ಬಿಡಲ್ಲ. ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ ಗೌತಮರೇ, ಮೆಚ್ಚಬೇಕಿದೆನ. ನೋಡ್ರಿ, ನಾನು ಸ್ಕೂಲಲ್ಲಿ 100 ಮಕ್ಕಳು ನೋಡ್ತೀನಿ, ರಿಸಲ್ಟ್ ಏನಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಯು ಆಲ್ ದಿ ಬೆಸ್ಟ್. ಅಲ್ಲ ರೀ, ಎಲ್ಲ ಗೊತ್ತು ನಿಮಗೆ, ಆದರೂ ಮಕ್ಕಳು ಎಷ್ಟು ಕಾಟ ಕೊಡ್ತಾ ಇದ್ದಾರೆ ಅಂತೇಳಿ ನಂಗೆ ಟೆನ್ಷನ್ ಹಾಕಿ ಕೊಟ್ರಿ. ಅದು ನಾವಿಬ್ರು ಲೈಫ್ ಪಾರ್ಟ್ನರ್ ಅಲ್ವಾ, ಸುಖ ದುಃಖ ಎರಡೂ 50-50 ಈಕ್ವಲ್ ಆಗಿ ಹಂಚ್ಕೋಬೇಕಲ್ಲ. ಸೊ ನನ್ನ ಟೆನ್ಷನ್ ನಿಮಗೂ ಸ್ವಲ್ಪ. ಓಹೋ ಅಲ್ವಾ, ಕರೆಕ್ಟ್. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಈ ಮಕ್ಕಳು ಇಷ್ಟೊಂದು ಕಿತ್ತಾಡ್ತಾ ಇದ್ದಾರಲ್ಲ, ಇನ್ನು 3ನೇ ಮಗು ಬಂದ್ಬಿಟ್ರೆ ಹೆಂಗೆ ಅಂತ. 3ನೇ ಮಗು? ಇಲ್ಲಿ ನೋಡಿ, ಇಲ್ಲಿ ಪೂರ್ವೈತರು ಹೇಳಿದಾರ, ನಮ್ಮಮ್ಮ ಹೇಳಿದಾರ, ನೀವು ಸೀರಿಯಸ್ ಆಗಿ ತಗೋಬೇಡಿ ಪ್ಲೀಸ್. ಏನು ಈಗ ಹೇಳ್ತಾ ಇದ್ದೀರಾ? ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಭೂಮಿಕಾ, 3ನೇ ಮಗು ಬರ್ತಾ ಇದೆ. ಇಲ್ಲ ಹಾಗೆಲ್ಲ ಏನೂ ಆಗಲ್ಲ. ಎಲ್ಲ ಆಗುತ್ತೆ ಭೂಮಿಕಾ, 3ನೇ ಮಗು ಬರ್ತಾ ಇದೆ. ಗೌತಮ್ ಬರ, ನೀವು ಹೀಗೆಲ್ಲ ಹೇಳಿ ನಾನು ಭಯಪಡಿಸ್ಬೇಡಿ. ನೀವು ಸತ್ಯ ಹೇಳ್ತಾ ಇದ್ದೀನಿ ಭೂಮಿಕಾ, 3ನೇ ಮಗು ಬರ್ತಾ ಇದೆ. ಅಯ್ಯೋ ಪ್ಲೀಸ್, ನೀವು ಹೀಗೆಲ್ಲ ಹೇಳ್ಬೇಡಿ, ನಂಗೆ ಟೆನ್ಷನ್ ಆಗ್ತಿದೆ. ನೀವು ನನ್ನ ಅರ್ಧಾಂಗಿ ಅಲ್ವಾ, ನೀವು ಸ್ವಲ್ಪ ಟೆನ್ಷನ್ ತಗೊಳ್ಳಿ. ನಾನು ಹೇಳ್ತಾ ಇರೋದು ಕಳೆದೋಗಿರೋ ನಮ್ಮ ಮಗು ಬಗ್ಗೆ. ಇವರಿಬ್ಬರು ಎಷ್ಟೊಂದು ಕಿತ್ತಾಡ್ತಾರೆ, ಇನ್ನು ಆ ಮಗು ಬಂದರೆ ಇವರಿಬ್ಬರು ಅವಳನ್ನ ಹೇಗೆ ರಿಸೀವ್ ಮಾಡ್ತಾರೋ, ಹೇಗೆ ಟ್ರೀಟ್ ಮಾಡ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪ್ಲೀಸ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೋಡಿ, ಇವರು ಮೇಲ್ನೋಟಕ್ಕೆ ಮಾತ್ರ ಕಿತ್ತಾಡ್ತಾರೆ, ಆದರೆ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದೆ. ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ ಇವರು. ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇರಿ, ನಮ್ಮ ಮಕ್ಕಳು ಸಿಕ್ತಿದ್ದಂಗೆ ಇವರು ಅವಳನ್ನ ತುಂಬ ಮೆಚ್ಕೊಬಿಡ್ತಾರೆ, ನಮ್ಮಿಬ್ಬರು ಕೇರೇ ಮಾಡಲ್ಲ. ಆಮೇಲೆ ನನ್ನ ಇನ್ಸ್ಟಿಂಕ್ಟ್ ಹೇಳುತ್ತೆ, ಅವಳು ಬರ್ತಿದ್ದಂಗೆ ಎಲ್ಲ ಸರಿ ಹೋಗುತ್ತೆ. ಅವಳೇ ಬಂದು ಇವರಿಬ್ರು ಕಿವಿ ಹಿಂಡ್ತಾಳೆ ಅಂತ. ನೋಡ್ತಾ ಇರಿ, ಯೋಚನೆ ಮಾಡಿ, ಆ ಮಗುನು ಮನೆಗೆ ಬಂದರೆ ಮನೆ ತುಂಬ ಮಕ್ಕಳು, ಆಟ ಪಾಠ ಗಲಾಟೆ ಜಗಳ ನಗು, ಮನೆ ಇನ್ನೂ ಜೀವಂತ ಆಗ್ಬಿಡುತ್ತೆ. ಭಗವಂತ, ಆ ದಿನ ಆದಷ್ಟು ಬೇಗ ಬರಲಪ್ಪ.
ಏನು ಮಾಡೋದು ಇವನಿಗೆ? ಆ ಇಬ್ಬರು ಮಕ್ಕಳಿಗೆ ಒಂದು ಪುಟಾಣಿ ತಮ್ಮನೋ ತಂಗಿನೋ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಷ್ಟೊತ್ತು ಕೋಪಿಸ್ಕೊಂಡು ಕಟ್ ಮಾಡ್ಬಿಟ್ನಲ್ಲ. ಅಯ್ಯೋ, ಓಹೋ ಏನಪ್ಪ ನನ್ನ ಡಾರ್ಲಿಂಗ್ನ ಕಿಂಡಲ್ ಮಾಡ್ತಾ ಇದೀಯಾ? ಕಿಂಡಲ್ ಅಲ್ಲ ಚಿನ್ನ, ಇರೋ ಸತ್ಯನ ಹೇಳ್ತಾ ಇದ್ದೆ ಅವನಿಗೆ. ಆ್ಯಕ್ಚುಲಿ ಗೆಳೆಯನಿಗೆ ಈಗ ಸಂಸಾರ ಅನ್ನೋ ಪ್ರಾಬ್ಲಮ್ ಶುರುವಾಗಿದೆ. ಸಂಸಾರ ನೌಕೆನ ಈಗ ಹತ್ತು ಕೂತ್ಕೊಂಡಿದ್ದಾನೆ. ಅಲೆಗಳ ಅಬ್ರ ಹೇಗಿದೆ ಅಂತ ಗೆಳೆಯನಿಗೆ ಈಗ ಅರ್ಥ ಆಗ್ತಾ ಇದೆ. ಅದರಲ್ಲೂ ಆ 2 ಜೋಡಿ ಅಲೆಗಳಿದೆಯಲ್ಲ, ಅಪ್ಪು ಮಿಂಚು, ಅವ್ರ ಅಬ್ರ ತಾಡ್ಕೊಳಕ್ಕಾಗ್ತಾ ಇಲ್ಲ. ಪದರ್ಗುಟ್ಟೋಗ್ಬಿಟ್ಟಿದ್ದಾನೆ. ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಅದಕ್ಕೆ ಒಬ್ಬ ಅನುಭವಸ್ಥನಾಗಿ ನೋಡೋ, ಈ 2 ಅಲೆ ಜೊತೆಗೆ ಒಂದು ಪುಟಾಣಿ ಅಲೆ ಏಯ್, ಯಾಕೆ ಏನಾಯ್ತು? ಆನಂದ್, ಆ ಮಕ್ಕಳ ಜೊತೆಗೆ ಕಳ್ದೋಗಿತ್ತಲ್ಲ ಹೆಣ್ಮಗು, ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆ ಮಗು ಕಾಂಪನ್ಸೇಟ್ ಆಗಿ ದೇವರನ್ನೂ ಇನ್ನೊಂದು ಆಪ್ಷನ್ ಕೊಟ್ಟ. ಆದರೂ ನೋವಿರುತ್ತಲ್ವಾ? ಆ ಮಗುನೂ ಇವ್ರ ಜೊತೆಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿರ್ತಿತ್ತು, ಆದರೆ ಆ ಮಗು ಈಗಿಲ್ವೇ? ಆ ಸತ್ಯನ ಒಪ್ಕೋಬೇಕಲ್ಲ ನಾವು. ಆದರೂ ಚಿನ್ನ, ಇತ್ತೀಚೆಗೆ ಆ ಮಗು ಸಿಗುತ್ತೆ ಅನ್ನೋ ನಂಬಿಕೆ ಗಟ್ಟಿ ಆಗ್ತಾ ಇದೆ ಕಣೆ. ಅದರಲ್ಲೂ ಅಖಿಲಾಂಡೇಶ್ವರಿ ಅವರು ಹೇಳಿದ್ರಲ್ಲ, ಇಲ್ಲ ಸಿಗುತ್ತೆ ಅಂತ ಒಂದು ಹೋಪ್ಸ್ ಕೊಟ್ರಲ್ಲ, ಆಗ ಆ ನಂಬಿಕೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಒಟ್ಟು ಆ ಮಗು ನಮ್ಮ ಗೆಳೆಯಂಗೆ ಸಿಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕಣೆ. ಅವನ ಲೈಫ್ ಕಂಪ್ಲೀಟ್ ಆಗುತ್ತೆ. ಈಗೇನು ಖುಷಿ ಇದೆಯಲ್ಲ, ಅದು ದುಪ್ಪಟ್ಟಾಗ್ಬಿಡುತ್ತೆ. ಹೌದು, ಆದಷ್ಟು ಬೇಗ ಮಗು ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಜೈ, ಇನ್ನೂ ಹೋಗಿಲ್ವಾ ನೀನು? ನಿನ್ನೆ ರಾತ್ರಿ ಅಷ್ಟೊಂದು ಬೈದಿದ್ದೀನಿ, ಆದ್ರೂ ಇಲ್ಲೇ ಬಿತ್ಕೊಂಡಿದ್ಯಲ್ಲ. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಏನು ಲುಕ್ ಕೊಡ್ತಾ ಇದ್ಯಾ? ಕೋಪ ಬರ್ತಿದ್ಯಾ? ನನ್ನನ್ನು ಹೊಡಿಬೇಕು ಅಂತ ಅನಿಸ್ತಿದ್ಯಾ? ಹೊಡಿಯೋ ಹೊಡಿಯೋ. ಬಿಡ್ತವನ ಬೇಬಿ, ಏನು ಮಾತಾಡ್ತಿದ್ಯಾ ನೀನು? ನಾನೇ ಯಾಕೆ ನಿನ್ನ ಹೊಡಿಲಿ? ನಾನಿರೋದು ನಿನ್ನ ಮನೇಲಿ, ನಿನ್ನ ಕೈ ಕೆಳಗಡೆ, ನಿನ್ನ ಹಂಗಲ್ಲಿದ್ದೀನಿ ನಾನು. ಯಾರನ್ನ ಅಂತ ಕೆಲಸ ಮಾಡ್ತಾರ? ತಾನು ತಿನ್ನೋ ಅನ್ನಕ್ಕೆ ತಾನೇ ಕಲ್ಲು ಹಾಕೋತಾರ ಬೇಬಿ? ಖಂಡಿತ ಇಲ್ಲ. ಬೇಕಂದ್ರೆ ನನ್ನ ನೀನು ಸಾಕಿರೋ ನಿಯತಿ ನಾಯಿ ಅನ್ಕೋ. ಗುಡ್. ನಾಯಿ ಥರನೇ ಸೈಲೆಂಟಾಗಿ ಕಾಲು ನೆಕ್ಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು. ಇರ್ತೀನಿ ಬೇಬಿ, ಅದೇ ಪ್ಲೀಸ್ ಹೊರಗಡೆ ಹೋಗು ಅಂತ ಮಾತ್ರ ಹೇಳ್ಬೇಡ ಬೇಬಿ. ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀನು ಏನು ಕೆಲಸ ಕೊಡ್ತೀಯೋ ಅದನ್ನು ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನಿನ್ನ ದಮ್ಮಯ್ಯ ಬೇಬಿ, ಬೇಕಂದ್ರೆ ನಿಂಗೆ ಕಾಲು ಹಿಡ್ಕೊತೀನಿ. ದೂರ, ನನ್ನ ಕಾಲು ಮುಟ್ಟೋ ಯೋಗ್ಯತೆನೂ ನಿನಗಿಲ್ಲ.